ಕಾಶ್ಮೀರದಲ್ಲಿ ನಡೆದ ಗುಂಡಿನ ದಾಳಿಗೆ ಬೆಂಗಳೂರಿನ ಭರತ್ ಬಲಿಯಾಗಿದ್ದಾರೆ. 3 ವರ್ಷದ ಕಂದಮ್ಮನ ಮುಂದೆಯೇ ನೆತ್ತರೋಕುಳಿ ಹರಿಸಿದ್ದಾರೆ. ಇಡೀ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದ್ದಾರೆ. ಹಿಂದೂ ಎನ್ನುತ್ತಿದ್ದಂತೆ ಗುಂಡು ಹಾರಿಸಿ ಹತ್ಯೆ. ಬೆಂಗಳೂರಿನ ಭರತ್ ಮೇಲೆ ಉಗ್ರರ ಕ್ರೌರ್ಯ. ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ನರಮೇಧದಲ್ಲಿ ಮತ್ತೊಬ್ಬ ಕನ್ನಡಿಗನ ರಕ್ತ ಚಿಮ್ಮಿದೆ. ಹಾವೇರಿ ಮೂಲದ ಭರತ್ ಭೂಷಣ್ರ ಪ್ರಾಣ ತೆಗೆದಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆ ನಿವಾಸಿಯಾಗಿರೋ ಭರತ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಅಲ್ಲದೆ ಡಯಾಗ್ನಾಸ್ಟಿಕ್ ಸೆಂಟರ್ ಕೂಡ ನಡೆಸ್ತಿದ್ರು. ಈ ಮಧ್ಯೆ ಏಪ್ರಿಲ್ 18ರಂದು ಪತ್ನಿ ಸುಜಾತ ಹಾಗೂ 3 ವರ್ಷದ ಮಗನ ಜೊತೆ ಕಾಶ್ಮೀರಕ್ಕೆ ಪ್ರವಾಸ ಕೈಗೊಂಡಿದ್ರು. 5 ದಿನಗಳ ಟೂರ್ ಮುಗಿಸಿ ಭರತ್ ಫ್ಯಾಮಿಲಿ ಇಂದು ಬೆಳಗ್ಗೆ ನಗರಕ್ಕೆ ಬರಬೇಕಿತ್ತು. ಆದ್ರೆ ನಿನ್ನೆ ಭಯೋತ್ಪಾದಕರ ಗುಂಡಿಗೆ ಭರತ್ ಬಲಿಯಾಗಿದ್ದಾರೆ. ಹೆಂಡತಿ ಮಗನ ಜೊತೆ ಪಹಲ್ಗಾಮ್ನಲ್ಲಿ ಸಂತಸದಿಂದ ಕಾಲ ಕಳೆಯುತ್ತಿದ್ದಾಗ ಸಡನ್ ಆಗಿ ರಕ್ತಾಸುರರು ಎಂಟ್ರಿ ಕೊಟ್ಟಿದ್ದಾರೆ. ಒಬ್ಬೊಬ್ಬರನ್ನೇ ಹುಡುಕಿ ಕೊಲ್ಲುತ್ತಿದ್ದ ಹಂತಕರು ಭರತ್ ಭೂಷಣ್ ಬಳಿ ಬಂದಿದ್ದಾರೆ. ಈ ವೇಳೆ ಭರತ್ ಮಗುವನ್ನ ಎತ್ತಿಕೊಂಡಿದ್ದು ಮೊದಲು ಮಗುವನ್ನ ಕೆಳಗಿಳಿಸಿದ್ದಾರೆ. ಬಳಿಕ ನಿನ್ನ ಹೆಸರೇನು, ನಿನ್ನ ಧರ್ಮ ಯಾವುದು ಅಂತ ಭರತ್ಗೆ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಅಂತ ಹೇಳಿದ್ದೇ ತಡ ಗುಂಡು ಹಾರಿಸಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಪಕ್ಕದಲ್ಲೇಗಿದ್ದ ಪತ್ನಿ ಸುಜಾತ ಭಯದಿಂದ ಮಗುವನ್ನ ಎತ್ತಿಕೊಂಡು ಸ್ವಲ್ಪ ದೂರ ಓಡಿ ಹೋಗಿದ್ರಂತೆ. ಆದ್ರೆ ಭರತ್ ರಕ್ತ ಹರಿಯುತ್ತಿದ್ದಂತೆ ಜಿಹಾದಿ ಜಂತುಗಳು ಎಸ್ಕೇಪ್ ಆಗಿದ್ದಾರೆ. ಅಳಿಯನ ಸಾವಿನ ಸುದ್ದಿ ಕೇಳಿದ ಅತ್ತೆಯ ನೋವು ಹೇಳತೀರದಾಗಿದೆ. ಅವರೆಲ್ಲ ಹಿಂದೂಸ ಅಂತ ಕೇಳಿ ಶೂಟ್ ಮಾಡಿದಾರಂತ. ಹಿಂದೂಸ್ ಅಂತ ಹೇಳಿದಕ್ಕೆ ಶೂಟ್ ಮಾಡಿಬಿಟ್ರಂತ. ನಮ್ಮ ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ. ಲೇಡೀಸ್ಗೆ ಮಾಡಲ್ಲ, ಮಗುಕ್ ಮಾಡಲ್ಲ, ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆ ಶೂಟ್ ಮಾಡಿದಾರಂತ. ಫುಲ್ ಕೆಳಗಡೆ ಬೀಳಷ್ಟು ಶೂಟ್ ಮಾಡಿದಾರಂತ. 3 ನಿಮಿಷ 5 ನಿಮಿಷ ಶೂಟ್ ಮಾಡಿದಾರಂತ. ಕೆಳಗಡೆನೆ ಬಿದ್ದುಬಿಟ್ಟಂತೆ. ನಮ್ಮ ಮಗಳು ಡಾಕ್ಟರ್ ಅಲ್ವಾ, ಅವಳು ಡೆತ್ ನೋಡ್ಬಿಟ್ಟು ಅಲ್ಲಿಂದ ಪರ್ಸು ಮೊಬೈಲು ಎಲ್ಲ ತಗೊಂಡು ಓಡ್ ಬಂದ್ಬಿಟ್ಟಿದ್ದಾರೆ. ಇನ್ನು ನಿವೃತ್ತ ಡಿಡಿಪಿಐ ಚನ್ನವೀರಪ್ಪ ಮತ್ತು ಶೈಲಾ ಕುಮಾರಿ ದಂಪತಿಯ 2ನೇ ಮಗನಾಗಿದ್ದ ಭರತ್ ಭೂಷಣ್ MBA ಪದವಿ ಮುಗಿಸಿದ್ದ. ನಂತರ ಸಾಫ್ಟ್ವೇರ್ ಡೆವಲಪರ್ ಕೋರ್ಸ್ ಮುಗಿಸಿ ನಗರದ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಿದ್ದ. 5 ವರ್ಷಗಳ ಹಿಂದೆ ವೈದ್ಯೆ ಸುಜಾತಾ ಜೊತೆ ಸಪ್ತಪದಿ ತುಳಿದಿದ್ದ. ಭರತ್ ತಂದೆ ಮತ್ತು ತಾಯಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದು ಮಗನ ಸಾವಿನ ಸುದ್ದಿ ಕೇಳಿ ಕಣ್ಣೀರಾಗಿದ್ದಾರೆ. ಸ್ಥಳೀಯರು ಕೂಡ ಭರತ್ ನೆನೆದು ಭಾವುಕರಾಗಿದ್ದಾರೆ. ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಡ್ಬಿಟ್ರು. ಹಿಂದೂಗಳು ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ವಿಷಯ ತಿಳಿಯುತ್ತಿದ್ದಂತೆ ಭರತ್ ನಿವಾಸಕ್ಕೆ ಹಲವು ನಾಯಕರು ಭೇಟಿ ನೀಡಿದ್ರು. ಶಾಸಕ ಮುನಿರತ್ನ, ಕುಸುಮ ಸೇರಿದಂತೆ ಹಲವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ಅವ್ರಿಗೂ ಸಹ ನೋಡೋದಕ್ಕಾಗದೇ ಇರೋಂಥ ಇವತ್ತು ಆ ಕುಟುಂಬ ಇವತ್ತು ಈಗ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ ತುಂಬ ಬೇಜಾರಾಗುತ್ತೆ. ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಅವ್ರ ತಂದೆ ತಾಯಿ ಬಹಳ ದುಃಖದಲ್ಲಿದ್ದಾರೆ. ತಾಯಿ ಅಂತೂ ಅವರಿಗೆ ಹುಷಾರಿಲ್ಲ, ಆದ್ರೂ ನೋವಾಗುತ್ತೆ. ಇಂದು ರಾತ್ರಿಯೇ ಭರತ್ ಭೂಷಣ್ ಮೃತದೇಹ ಬೆಂಗಳೂರಿಗೆ ತಲುಪಲಿದೆ. ನಾಳೆ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಳಿಕ ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಅಂತ್ಯಕ್ರಿಯೆ ನಡೆಸಲು ನಿರ್ಧರಿಸಲಾಗಿದೆ. ಒಟ್ಟಾರೆ ಉಗ್ರರ ಅಟ್ಟಹಾಸಕ್ಕೆ ಭರತ್ ಬಲಿಯಾಗಿದ್ದು ಇಡೀ ಕುಟುಂಬವನ್ನೇ ಕಣ್ಣೀರ ಕಡಲಲ್ಲಿ ಮುಳುಗುವಂತೆ ಮಾಡಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.